ಹೇ ಹೇ, ನಿನ್ನ ಕೈಲಿರೋ ಮಣಿನ ಈ ಚಕ್ರದ ಮೇಲೆ ಇಡು. ಹಾ, ಇಡು 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 ಅಂದಿಲ್ವಾ? ಇಡು. ಇಡು ಅನ್ನಲ್ಲ, ಇಡು. ನನ್ನ ರೂಪ ನನಗೆ ಬಂದ್ಬಿಡ್ತು. ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ. ನಾನು ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟೆ. ನಾನು ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟೆ. ನಾನು ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟೆ. ಮಾವ ಎದ್ದೇಳು ಮಾವ. ಮಾವ ಎದ್ದೇಳು ಮಾವ. ಮಾವ 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 ಎದ್ದೇಳು ಮಾವ. ಮಾವ ನೀನು ಎಷ್ಟೇ ಕಣ್ಣೀರು ಹಾಕಿದ್ರು ಸತ್ತಿರೋನ್ ಮತ್ತೆ ಬರೋದಿಲ್ವೇ? ಇನ್ ಸ್ವಲ್ಪ ಹೊತ್ತಲ್ಲಿ ಅಷ್ಟವಕ್ರ ಗ್ರಹಗಳು ಒಂದೇ ಕಕ್ಷೆಗೆ ಬರ್ತಾ ಇದ್ದಾವೆ. ಆ ಗ್ರಹಗಳೆಲ್ಲ ಒಂದಾಗೋ ವಿನೂತನ ಗಳಿಗೆಯಲ್ಲಿ ಅಮೃತ ಕಲಶ ದರ್ಶನ ಕೊಡುತ್ತೆ. ಅಮೃತನ ಕುಡಿದ್ರೆ ನಾನು ನಾನು ಯೌವನವತಿ ಆಗ್ಬಿಡ್ತೀನಿ. ಯೌವನವತಿ ಆಗ್ಬಿಡ್ತೀನಿ. ಆಗ ಆಗ ನನ್ನ ಜಯಿಸೋರು ಯಾರು ಇರೋದಿಲ್ಲ. ಯಾರು ಇರೋದಿಲ್ಲ. ಮಾವ 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 ವಿನೂತ ಗಳಿಗೆಲಿ ಅಮೃತ ಕಲಶ ದರ್ಶನ ಕೊಡುತ್ತೆ ಅಂತ ಹೇಳಿದ್ನಲ್ಲ. ಆ ಅಮೃತ ಕಲಶ ಇರೋ ಪೆಟ್ಟಿಗೆ ಇದೆ ಇದೆ. ಈ ಅಮೃತನ ಕುಡ್ಸಿದ್ರೆ ನನ್ನ ಮಾವನ ಬದುಕಿಸ್ಕೋಬಹುದು.
ನಾನ್ ನಿನ್ ಜೊತೆ ಬಂದಿದ್ದು ಈ ಅಮೃತದಿಂದ ನಿನ್ ಮಾವನ ಉಳಿಸ್ಕೊಳಕಲ್ವೇ, ನಾನ್ ಯೌವನವತಿಯಾಗಿ ಬದ್ಲಾಗೋಕೆ. ಬೇಡ. ಮಾವ, ಅರ್ಜುನ ಬದುಕಿಸ್ಕೋಬೇಕು ಮಾವ. ಆ ಅಮೃತನ ಕೊಡಕ್ ಹೇಳಿ ಮಾವ. ಮಾವ, ಏಯ್, ನಿಮ್ ಕಾಲ್ ಹಿಡ್ಕೊತೀನಿ ಮಾವ. ಅರ್ಜುನ ಬದುಕಿಸ್ಕೋಬೇಕು ಮಾವ. ಏಯ್, ಇವಳನ್ನ ಹಿಡ್ಕೋ. ಮಾವ, 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 ಪ್ಲೀಸ್ ಮಾವ. ಮಾವ, ಮಾವ, ಪ್ಲೀಸ್ ಮಾವ. ಮಾವ, ನನ್ ಗಂಡನ ಬದುಕಿಸ್ಕೋಬೇಕು ಮಾವ. ಅಮೃತ ನನಗೆ ಕೊಡಿ ಮಾವ. ನಿಲ್ಸಿ, ಅಮೃತ ನನಗೆ ಕೊಡಿ. ಏಯ್, ಬಿಡು ನನ್ನ. ಏನೇ ಅದು ನಿನಗೆ ಬೇಕಾ? ನೀನು ಬಾವನ್ ಬದುಕಿಸ್ಕೋತೀಯಾ? ಅವನು ಸತ್ರೆ ನೀನು ಸಾಯ್ತ್ಯ ಕಣೆ. ನೀವಿಬ್ರು ಸತ್ರೆ ನಿಮ್ ಮನೆಯವರೆಲ್ಲ ಎದೆ ಹೊಡ್ಕೊಂಡು ಸಾಯ್ತಾರೆ. ಆಮೇಲೆ ಈ ಊರಿಗೆ ನಿಮ್ ಮನೆಗೆ ನಾನೇ ರಾಜ ಆಗ್ತೀನಿ. ಈ ದೇವಸ್ಥಾನದಲ್ಲಿರೋ ಆ ತಾಡಪತ್ರ ಗ್ರಂಥನ ನನ್ನ ಸ್ವಂತ ಮಾಡಿಕೊಂಡು ನಾನು ಈ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕು. ಈಗ ನಾವು 3 ಜನ ಚಿರಂಜೀವಿಗಳಾದ್ವಿ. ಕುಡ್ದಿರೋ ಅಮೃತದಿಂದ ನಿತ್ಯ ಯೌವನವತಿಯಾಗಿ ನನಗಿರೋ ಶಕ್ತಿಯಿಂದ ಈ ಪ್ರಪಂಚನೇ ಆಳ್ತೀನಿ. ಅಲ್ಲಿ ನೋಡಿ, ನಿಮಗೆ ಬೇಕಾಗಿರೋದು ಅಲ್ಲಿದೆ. ಬನ್ನಿ. ಇದರಲ್ಲಿರೋ ಜ್ಞಾನನ ಒಳ್ಳೇದು ಕಲ್ದೆ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸಿದ್ರೆ ಇಡೀ ಮಾನವ ಸಂಗತಿಗೆ ನಷ್ಟ ಆಗುತ್ತೆ ಕಣೋ. ಆ ದೇವಾಲಯಕ್ಕೆ ಅದ್ಭುತವಾದ ಚರಿತ್ರೆ ಇದೆ ಅಂತ ಎಷ್ಟೋ ಜನ ಮಹರ್ಷಿಗಳು ತಪಸ್ ಮಾಡಿ ಎಷ್ಟೋ ಒಳ್ಳೆ ಬೆಲೆ ಬಾಳೋ ಗ್ರಂಥಗಳನ್ನ ರಚಿಸಿದ್ದಾರೆ ಅಂತ. ಅದರಲ್ಲಿ ವೇದ ವಿದ್ಯೆಗೆ ಸಂಬಂಧಪಟ್ಟಿರೋದಷ್ಟೇ ಅಲ್ಲದೆ ಸರ್ವ ಮಾನವ ಸಂತತಿಗೆ ಉಪಯೋಗ ಆಗೋ ವೈದ್ಯ ವಿದ್ಯೆಗೆ ಸಂಬಂಧಪಟ್ಟಿರೋ ಅಮೂಲ್ಯವಾದ ಗ್ರಂಥಗಳು ಇದೆ. ಅವರು ರಚನೆ ಮಾಡಿರೋ ಗ್ರಂಥಗಳನ್ನ ಆ ದೇವಾಲಯದಲ್ಲಿ ಭದ್ರವಾಗಿಟ್ಟಿದ್ದಾರೆ. ಅದನ್ನ ಯಾರಾದ್ರೂ ಕಳ್ತನದಿಂದ ದುರುಪಯೋಗ ಮಾಡದೇ ಇರೋ ಹಾಗೆ ಸರ್ಪ ಜಾತಿ ಆ ದೇವಾಲಯನ ರಕ್ಷಣೆ ಮಾಡ್ತಾ ಇದೆ ಅಂತ ನಮ್ಮ ಪರಿಶೋಧನೆ ಮೂಲಕ ತಿಳ್ಕೊಂಡ್ವಿ. ನಿಲ್ಸಿ. ನಿಮಗೆ ಈ ದೇವಸ್ಥಾನದಲ್ಲಿರೋ ಅಮೃತ, ತಾಳಪತ್ರ, ಸಂಪತ್ತಿನ ಬಗ್ಗೆ ಮಾತ್ರ ಗೊತ್ತು. ಆದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಿರೋ ಕೆಲವು ರಹಸ್ಯಗಳು ನನಗೆ ಮಾತ್ರ ಗೊತ್ತು. ಅಮೃತ ಕುಡಿದ ತಕ್ಷಣ ಮಾತ್ರ ನೀವು ಚಿರಂಜೀವಿಗಳಾಗಲ್ಲ. ಅಮೃತ ಕುಡ್ದವರು ಅಲ್ಲಿ ಕಾಣಿಸ್ತಾ ಇರೋ ಶಕ್ತಿಪೀಠನ ಮುಟ್ಟಿದ್ರೇನೆ ಕುಡ್ದಿರೋ ಅಮೃತ ಶಕ್ತಿ ನಿಮಗೆ ಸಿಗೋದು. ಅಮೃತ ಕುಡಿದೇ ಇದ್ರು ಆ ಶಕ್ತಿಪೀಠನ ಮುಟ್ಟಿದ್ರೆ ಅಮೃತಕ್ಕೂ ಮೀರಿರೋ ಅತೀಂದ್ರಿಯ ಶಕ್ತಿ ಬರುತ್ತೆ. ಆ ಶಕ್ತಿ ಬಂದವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅವಳು ಅದನ್ನ ಮುಟ್ಟಿದ್ರೆ ನಮ್ಗಿಂತ ಶಕ್ತಿವಂತಳಾಗ್ತಾಳೆ. ನಾವು ಮೊದಲು ಅದನ್ನ ಮುಟ್ಟಬೇಕು. ತಡಿಯೋ ಅವಳನ್ನ. ಏಯ್, ಆ ಕಡೆ ಹೋಗೆ. ಬನ್ನಿ, ಮುಟ್ಟಿ ಇದನ್ನ ಮುಟ್ಟಿ.
ಈ ಥರ ನಡೀತೆ ಅಂತ ಗೊತ್ತಾಗಿನೇ ನಿಮಗೆ ಆ ವಿಷಯನ ನಾನು ಹೇಳಿದ್ದು. ಆ ಶಕ್ತಿಪೀಠನ ಯಾರೇ ಮುಟ್ಟಿದ್ರು ಮುಟ್ಟಿದ ಕೆಲವೇ ನಿಮಿಷದಲ್ಲಿ ದೇವಸ್ಥಾನದೊಳಗಡೆ ಮುಚ್ಚೋಗ್ತಾರೆ. ಇಲ್ಲಿಂದ ಹೋಗಿ ನಿಮ್ಮ ಪ್ರಾಣನ ಕಾಪಾಡ್ಕೊಳ್ಳಿ, ಹೋಗಿ. ಮಾವ 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 ಎದ್ದೇಳು ಮಾವ. ಮಾವ ಮಾವ ಭೈರವಿ, ಮಾವ ನೀನ್ ಬದುಕ್ಬಿಟ್ಯಾ ಮಾವ? ಭೈರವಿ, ನೀನ್ ಬದುಕ್ಬಿಟ್ಯಾ ಮಾವ? ಭೈರವಿ, ನಾಗಮ್ಮನನ್ನ ಸಾಯಿಸಿದ್ಲಲ್ವಾ? ಸತ್ ಹೋಗಿದ್ ನಾನು ಹೇಗೆ ಬದುಕ್ ಬಂದೆ? ಇಲ್ಲಿರೋ ಅಮೃತ ಕಳಶದಿಂದ ಅಮೃತನ ನೀನು ಕುಡಿಸ್ದೆ ಮಾವ, ನೀನ್ ಬದುಕ್ದೆ ಮಾವ. ಹೌದಾ? ನಾನು ಮತ್ತೆ ನಿನ್ನ ಹೀಗೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಭೈರವಿ, ಭೈರವಿ, ನೀನು ನನ್ನ ಹೆಂಡತಿ ಅಷ್ಟೇ ಅಲ್ಲ ಭೈರವಿ, ನೀನು ನನ್ನ ಪ್ರಾಣ ದೇವತೆ. ಮಾವ ಮಾವ, ಮೊದಲು ನಾವಿಲ್ಲಿಂದ ಹೋಗ್ಬೇಕು ಮಾವ. ನಿನ್ಗೇನು ಆಗಿಲ್ಲಲ್ವಾ? ಅರ್ಜುನ್, ಅಮ್ಮ, ನಿನ್ಗೇನು ಆಗಿಲ್ಲ ತಾನೇ? ನಿನ್ಗೇನು ಆಗಿಲ್ಲಲ್ವಾ? ಅರ್ಜುನ್, ಭೈರವಿ, ನಿಮ್ಮಿಬ್ಬರಿಗೆ ಏನು ಆಗಿಲ್ಲ ಅಂತ ನಾವೆಷ್ಟು ಆತಂಕ ಪಟ್ಟಿದ್ವಿ ಗೊತ್ತಾ? ನಿನ್ಗೇನು ಆಗಿಲ್ಲ ತಾನೇ? ನನ್ಗೇನು ಆಗಿಲ್ಲ ಅಜ್ಜಿ. ಚೆನ್ನಾಗಿದೆಯಲ್ವಪ್ಪ? ಅರ್ಜುನ್, ನಿನ್ ಮೊಮ್ಮಗನ್ನ ಕ್ಷೇಮವಾಗಿ ಕರ್ಕೊಂಡ್ ಬಂದೆ ಅಜ್ಜಿ. ಈಗ ಮಾವನಲ್ಲಿ ಯಾವ ದುಷ್ಟ ಶಕ್ತಿನೂ ಇಲ್ಲ, ಅವರೆಲ್ಲ ಸುಟ್ಟು ಬೂದಿಯಾಗಿ ಹೋದ್ರು. ಹೌದಾ ಭೈರವಿ? ಹೌದಜ್ಜಿ, ಸತ್ ಹೋಗಿದ್ ನನ್ನನ್ನ ಭೈರವಿ ಶಿವಾಮೃತ ಕುಡಿಸಿ ಬದುಕಿಸಿದ್ಲು. ಎಷ್ಟು ಕಷ್ಟ ಬಂದ್ರು ನೀವಿಬ್ರು ಮತ್ತೆ ನಮ್ಮ ಕಣ್ಮುಂದೆ ನಿಂತಿದ್ದೀರಲ್ಲ. ಬನ್ನಿ ಅಮ್ಮನ ಹತ್ರ ಹೋಗೋಣ, ಬನ್ನಿ ಬಾಮ್ಮ. ಅಮ್ಮ, ಶಕುಂತಲಾ, ಅತ್ತೆ, ನಿನ್ ಮಗ ಬಂದಿದ್ದ ಅತ್ತೆ, ನೋಡಮ್ಮ. ನನ್ ಮಗಳು ಕಂಡ್ಬಿಟ್ಲು. ಅಮ್ಮ, ಶಕುಂತಲಾ. ಅತ್ತೆ, ಅರ್ಜುನ್, ಚಿಕ್ಕಮ್ಮ, ನಿನಗೇನು ಆಗ್ಲಿಲ್ಲ ಅಲ್ವಪ್ಪ? ನನಗೇನು ಆಗಿಲ್ಲಮ್ಮ, ನನಗೇನು ಆಗಿಲ್ಲ, ನನಗೇನು ಆಗಿಲ್ಲ ಅಮ್ಮ, ನನಗೇನು ಆಗಿಲ್ಲ. ಅತ್ತೆ, ಯಾರಿಗೂ ಸಾಧ್ಯ ಆಗದಿರೋ ಕೆಲಸನ ಭೈರವಿ ಮಾಡಿ ತೋರಿಸಿದ್ಲು ಅತ್ತೆ. ಹೌದಮ್ಮ, ನನಗೆ ಅಮೃತ ಕುಡಿಸಿ ಸತ್ ಹೋಗಿದ್ ನನಗೆ ಪುನರ್ಜನ್ಮ ಕೊಟ್ಲಮ್ಮ ನಿನ್ನ ಸೊಸೆ. ಹೌದಮ್ಮ, ಅಮೃತ ಕುಡಿದಿರೋ ನನ್ನ ಸ್ಪರ್ಶ ನಿಮಗೆ ತಾಕಿದ್ದಕ್ಕೆ ನಿಮ್ಮ ಕಾಯಿಲೆ ಎಲ್ಲ ವಾಸಿ ಆಯ್ತಮ್ಮ. ಇದೆಲ್ಲ ಆ ದೇವ್ರ ದಯೆ, ಭೈರವಿ ಕೃಪೆನಮ್ಮ.
ಅಮ್ಮ ಭೈರವಿ, ಅಮ್ಮ ಶಕುಂತಲಾ, ನಿಧಾನ ಅಮ್ಮ. ಮತ್ತೆ ನಿಮ್ ಕಾಲು. ಅಮ್ಮ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಏನೋ, ಬಂಗಾರದಂತ ಸೊಸೆ ಸಿಕ್ಕಿದೀಯ ನನ್ಗೆ. ನನಗೆ ಪುತ್ರ ಭಿಕ್ಷೆ ಕೊಟ್ಟಿದೀಯಮ್ಮ ಭೈರವಿ. ಅಜ್ಜಿ, ಚಿಕ್ಕಮ್ಮ ನಿಂತಿದ್ದಾರೆ ಅಂದ್ರೆ ಚಿಕ್ಕಮ್ಮನ ಕಾಲು ಕೂಡ ವಾಸಿಯಾದ ಹಾಗೇನೆ. ಹೌದಮ್ಮ, ಹೌದು. ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ರೂ ಕಾಪಾಡಿರೋ ಶ್ರೀಚಕ್ರನ ತಗೊಂಡ್ ಬಂದು ಮತ್ತೆ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಬನ್ನಿ. ಹಾಗೆ ಮಾಡೋಣ ಭೈರವಿ. ಅಮ್ಮೋರೇ, ಅದು ಮಲ್ಲಿ ಧ್ವನಿ ಥರ ಇದೆ. ನೋಡೋಣ ಬಾ ಮಾವ. ನೋಡೋಣ. ನಡಿಯಮ್ಮ ಶಕುಂತಲಾ, ನೀ ಹುಷಾರಮ್ಮ. ಅರ್ಜುನ್, ಈ ಶ್ರೀಚಕ್ರನ ನಿಮ್ಮ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಇನ್ನು ನಿಮ್ಗೆ ಯಾವ ತರದ ಕೇಡು ಆಗಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ಅಮ್ಮರೇ ಬನ್ನಿ. ಹೋಗಮ್ಮ, ಹೋಗ ಅರ್ಜುನ್. ನೋಡಿಪ್ಪ, ದಂಪತಿಗಳು ಇಬ್ಬರೂ ಸೇರಿ ಆ ಶ್ರೀಚಕ್ರನ ದೇವ್ರ ಮುಂದೆ ಇಡಿ. ಓಂ ಪದ್ಮಾನನೇ ಪದ್ಮದಯದಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸಂವಿಧತ್ಸ್ವ ಪುತ್ರಪೌತ್ರಧನಂಧಾನ್ಯಂ ಹಸ್ತ್ಯಾಶ್ವಾದಿಗವೀರತಂ ಪ್ರಜಾನಾಂ ಭವಸಿ ಮಾತಾಯುಷ್ಮಂತಂ ಕರೋತು ಮಾಂ ಧನಮದ್ವಿರ್ಧನಂ ಆಯುರ್ಧನಂ ಸೂರ್ಯೋಧನಂ ವಸುಃ ಮಧುಮಾನ್ ವನಸ್ಪತಿ ಮಾಧ್ಯೇರ್ಘಾವೋ ಭವಂತುರಃ. ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಮಾವಹ. ಓಂ ಹಿರಣ್ಯಪಾತ್ರಂ ಮಧೋಃ ಪೂರ್ಣಂ ದದಾತಿ ಮಧೋ ವ್ಯೋಸಾನೀತಿ ಏಕದಾ ಬ್ರಹ್ಮಣಮುಪಹರ್ತಿ ಏಕದೈವ ಯಜಮಾನಾಯಸ್ತೇಜೋ ದದಾತಿ ತ್ರಂ ಮಧೋಃ ಪೂರ್ಣಂ ದದಾತಿ ಮಧೋ ವ್ಯೋಸಾನೀತಿ ಏಕದಾ ಬ್ರಹ್ಮಣಮುಪಹರ್ತಿ. ಓಂ ಕರ್ಪೂರವಿರಾಜಂ ಸಮರ್ಪಯಾಮಿ. ಎಲ್ಲರೂ ಮಂಗಳಾರತಿ ತಗೊಳ್ಳಿ. ಕರ್ಪೂರ ಉತ್ತರ ನೀರಾಜನಂ ಸಮರ್ಪಯಾಮಿ. ಮಲ್ಲಿ, ನೀನ್ ಅನ್ಕೊಂಡ ಹಾಗೆ ನನ್ಗೂ ಮಾವಂಗೂ ಮದ್ವೆ ಆಯ್ತು. ಮತ್ತೆ ನೀನು ನಿನ್ ಮಾವನ್ನ ಯಾವಾಗ ಮದ್ವೆ ಆಗ್ತೀಯಾ? ಅವರಿಬ್ರು ಮಾಡ್ಕೊಳ್ಳೋದು ಯಾಕೆ ಭೈರವಿ? ನಾವೇ ಅವರಿಬ್ರು ಮದುವೆ ಮಾಡಿಸಿದ್ರೆ ಆಯ್ತು. ಸರಿ, ನನ್ ಮಾವಂಗೆ ಪುನರ್ಜನ್ಮ ಸಿಕ್ಕಿರೋ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಊಟ ಮಾಡೋಣ, ಸರಿನಾ? ಬನ್ನಿ. ಅಮ್ಮ, ನೀವಿಬ್ರು ಬನ್ನಿ. ಅಂದ್ರೆ ಮಲ್ಲಿನೇ ನಾಗಿಣಿನ ಆ ಶ್ರೀಚಕ್ರನ ತಗೊಂಡ್ ಬಂದು ನಮಗೆ ಆಶೀರ್ವಾದ ಮಾಡೋಕೆ ಮಲ್ಲಿಯಾಗಿ ಬಂದಿದ್ದಾಳ.